ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಫಿಲ್ಮ್ ಥಿಂಗ್ಸ್. ಒಂದೇ ವಿಡಿಯೋದಾಗ ಹೇಳ್ದಂಗ ನಾವು ಪಿಕ್ಚರ್ ಅಪ್ಡೇಟ್ಸ್ ಕೊಡ್ತೀವಿ ಅಂತ ತಂದಿದ್ದೀವಿ. ಈಗ ಈ ಚಾನಲ್ದಾಗ ಹೊಸ ಸೆಗ್ಮೆಂಟ್ ತಂದೀವಿ. ಅದೇನಪ್ಪಾ ಅಂದ್ರೆ ಸಿನಿಮಾ ಸಂತಿ. ಪ್ರತಿ ರವಿವಾರ ಇಂಡಸ್ಟ್ರಿಯಾಗ ಏನೇನು ನಡೆಯತೈತಿ ಈ ಸೆಗ್ಮೆಂಟ್ ಮುಖಾಂತರ ಹೇಳ್ತೀವಿ. ಬರ್ರಿ ಅವೇನೇನದಾವ ನೋಡೋಣ. ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಒಂದನೇ ಅಪ್ಡೇಟ್ 22ನೇ ತಾರೀಕು ಕಾಂತಾರ ಟ್ರೇಲರ್ 5 ಭಾಷೆದಾಗ ರಿಲೀಸ್ ಆಗಿತ್ತು. ಎಲ್ಲಾ ಭಾಷೆದಾಗೂ 150 ಮಿಲಿಯನ್ಕಿಂತ ಹೆಚ್ಚು ವ್ಯೂಸ್ ಆಗೈತಿ. ಆ ಟ್ರೇಲರ್ ನಾವು ರಿವ್ಯೂ ಮಾಡೀವಿ. ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಅಲ್ಲಿ ಹೋಗಿ ನೋಡ್ರಿ. ನಮ್ಮ ಭಾಷೆದವ್ರು ಅಲ್ಲದ ಬೇರೆ ಭಾಷೆದವರು ಈ ಪಿಕ್ಚರ್ ಮೇಲೆ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾರು. ಹಂಗ ನಿನ್ನೆ ಬ್ರಹ್ಮ ಕಳಶ ಅಂತ ಒಂದು ಸಾಂಗ್ 5 ಭಾಷೆದಾಗ ರಿಲೀಸ್ ಮಾಡ್ಯಾರು. ಇದ ಅಕ್ಟೋಬರ್ 2ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗತೈತಿ. ನೆಕ್ಸ್ಟ್ 25ನೇ ತಾರೀಕು ಓಜಿ ಪಿಕ್ಚರ್ ರಿಲೀಸ್ ಆಗಿತ್ತು. ಪಿಕ್ಚರ್ ರಿಲೀಸ್ ಆದ ಒಂದೇ ದಿನನ 154 ಕೋಟಿ ಗಳಿಸೈತಿ ಅಂತ ಅಫಿಷಿಯಲ್ ಅನೌನ್ಸ್ ಮಾಡ್ಯಾರ. ಮಂದಿ ಕಡೆ ಅಂತ ಮಿಕ್ಸ್ಡ್ ರೆಸ್ಪಾನ್ಸ್ ಬಂದೈತಿ. ಕರೆ ಡಯಾರ್ಡ್ ಪವನ್ ಕಲ್ಯಾಣ್ ಫ್ಯಾನ್ಸ್ ಇಷ್ಟಪಟ್ಟಾರ. ಪಿಕ್ಚರ್ ಇನ್ನ ಥಿಯೇಟರ್ದಾಗ ಓಡಾತೈತಿ. ಇನ್ನ ಪಿಕ್ಚರ್ ನೋಡಿಲ್ಲ ಅಂದ್ರೆ ನೋಡ್ರಿ. ಅದನ್ನು ಪಿಕ್ಚರ್ ರಿವ್ಯೂ ಮಾಡೀವಿ. ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಅದನ್ನ ಕ್ಲಿಕ್ ಮಾಡಿ ನೋಡ್ರಿ. ನೆಕ್ಸ್ಟ್ ಫುಲ್ ಹವಾದಾಗಿರೋ ಮಲಯಾಳಂ ಇಂಡಸ್ಟ್ರಿ ಕಡೆ ಅಂತ ಮತ್ತೊಂದು ಬಿಗ್ ಅಪ್ಡೇಟ್ ಬಂದೈತಿ. ಮೋಹನ್ ಲಾಲ್ ಅವ್ರ ಹೊಸ ಪಿಕ್ಚರ್ ಋಷಭ ಟೀಸರ್ ರಿಲೀಸ್ ಆಗೈತಿ. ಒಂದ್ ಹೊಸ ಲುಕ್ನ್ಯಾಗ ಕಾಣಿಸ್ಯಾರು. ಇದ್ರಾಗ ಇನ್ನೂ ದೊಡ್ಡ ಸರ್ಪ್ರೈಸ್ ಅಂದ್ರೆ ನಮ್ಮ ಕನ್ನಡದ ಡೈರೆಕ್ಟರ್ ನಂದ್ ಕಿಶೋರ್ ಅವರು ಡೈರೆಕ್ಟ್ ಮಾಡತ್ತಾರು. ನಮ್ಮ ಕನ್ನಡದ ಡೈರೆಕ್ಟರ್ಗೆ ಚಲೋ ಆಗಲಿ ಅಂತ ವಿಶ್ ಮಾಡೋಣ. ಮತ್ತು ಮೊನ್ನೆ ಮೋಹನ್ ಲಾಲ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೊಟ್ಟಾರು. ಈ ಮೂಮೆಂಟ್ ಅನ್ನ ಇಡೀ ಮಲಯಾಳಂ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡೈತಿ. ನೆಕ್ಸ್ಟ್ ಶಾರುಖ್ ಖಾನ್ ಅವರದ್ದು 2023 ರಿಲೀಸ್ ಆದಂತ ಜವಾನ್ ಪಿಕ್ಚರ್ 1000 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿತ್ತ. ಆ ವರ್ಷದಾಗ ಬಾಲಿವುಡ್ ಇಂಡಸ್ಟ್ರಿ ಒಳಗ ಹಿಟ್ ಆಗಿತ್ತ. ಈಗ ಅದ ಪಿಕ್ಚರ್ಗೆ ಬೆಸ್ಟ್ ಆಕ್ಟರ್ ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ಕೊಟ್ಟಾರು. 32 ವರ್ಷದಿಂದ ಬಾಲಿವುಡ್ ಆಕ್ಟ್ ಮಾಡತ್ತಿದ್ರು. ಇದ ಫಸ್ಟ್ ಟೈಮ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕೈತಿ. ನಮ್ಮ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಇವತ್ತಿಂತ್ರ ಸೀಸನ್ 12 ಚಾಲು ಆಗತೈತಿ. ಸುದೀಪ್ ಅವರು ಈ ಸೀಸನ್ ಹೋಸ್ಟ್ ಮಾಡ್ಲು ಅಂತ ಟ್ವೀಟ್ ಮಾಡಿದ್ರು. ಅದೆಲ್ಲ ಫೈನಲ್ ಆಗಿತ್ತು. ಮತ್ತು ಈ ಸೀಸನ್ ಅವರ ಹೋಸ್ಟ್ ಮಾಡತ್ತಾರು. ಬಿಗ್ ಬಾಸ್ನವ್ರು 3 ಮಂದಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಯಾರು. ಅವ್ರು ಯಾರ್ಯಾರಪ್ಪ ಅಂದ್ರೆ ಕಾಕ್ರೋಚ್ ಸುದಿ, ಮಂಜು ಭಾಷಿನಿ, ಮಲ್ಲಮ್ಮ. ಇವತ್ತಿಂತ್ರ 3-4 ತಿಂಗಳು ಹಿಡ್ಕೊಂಡ ಎಂಟರ್ಟೈನ್ಮೆಂಟ್ಗೆ ಏನು ಕಡಿಮೆ ಇಲ್ಲ. ಕಿಚ್ಚ ಸುದೀಪ್ ಅವ್ರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಿಕ್ಚರ್ ಮಾರ್ಕ್ ಟೈಟಲ್ ಟೀಸರ್ ಬಿಟ್ಟಿದ್ದು. ಪಿಕ್ಚರ್ ಫೈನಲ್ ಶೆಡ್ಯೂಲ್ದಾಗ ಐತಿ. ಈ ಪಿಕ್ಚರ್ನ್ಯಾಗ ಫೇಮಸ್ ಕಾಮಿಡಿಯನ್ ತಮಿಳ್ ಆಕ್ಟರ್ ಯೋಗಿ ಬಾಬು ಅವ್ರು ಆಕ್ಟ್ ಮಾಡತ್ತಾರ ಸುದ್ದಿ ಐತಿ. ಇದು ಕರೆ ಆದ್ರ ಯೋಗಿ ಬಾಬು ಅವ್ರದ್ದು ಸ್ಯಾಂಡಲ್ವುಡ್ ಡೆಬ್ಯೂಟ್ ಆಕತಿ. ಇದ ವರ್ಷ ಕ್ರಿಸ್ಮಸ್ಸಿಗೆ ಡಿಸೆಂಬರ್ 25ಕ್ಕೆ ಪಿಕ್ಚರ್ ವರ್ಲ್ಡ್ ವೈಡ್ ರಿಲೀಸ್ ಆಗತೈತಿ. ಶ್ರೀ ಮುರಳಿ ಅವರು ಬಗೀರಾ ಪಿಕ್ಚರ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದ್ರು. ಈಗ ಬಂದಿರೋ ಸುದ್ದಿ ಪ್ರಕಾರ ಪುನೀತ್ ರುದ್ರನಾಗ್ ಅವ್ರ ಡೈರೆಕ್ಷನ್ದಾಗ ಪರಾಕ್ ಅನ್ನೋ ಪಿಕ್ಚರ್ದ ಆಕ್ಟ್ ಮಾಡತ್ತಾರು. ಈ ಪಿಕ್ಚರ್ ಹಿಸ್ಟ್ರಿ ಜಾನರ್ದಾಗ ಬರತೈತಿ. ಸುಮಾರು ಒಂದು 500 ವರ್ಷದ ಹಿಂದಿನ ಕತಿ ಇರಬಹುದು ಅಂತ ಗಾಳಿ ಸುದ್ದಿ ಐತಿ. ಕೋಮಲ್ ಅವರೆಲ್ಲ ಕುನ್ನಿ ಪಿಕ್ಚರ್ ಆದ್ಮೇಲೆ ಕೋಣ ಅನ್ನೋ ಪಿಕ್ಚರ್ ಮೇಲೆ ವರ್ಕ್ ಮಾಡತ್ತಿದ್ರು. ಇವತ್ತು ಆ ಪಿಕ್ಚರ್ ಟ್ರೇಲರ್ ಬಿಟ್ಟಾರು. ಟ್ರೇಲರ್ ಚಲೋ ಐತಿ, ಪ್ರಾಮಿಸಿಂಗ್ ಆಗೈತಿ. ನೋಡು ಏನೇನ್ ಆಕೈತಿ ಅಂತ ಹೇಳಿ. ಕುಬೇರ ಹ್ಯೂಜ್ ಸಕ್ಸಸ್ ಆದ್ಮೇಲೆ ಸ್ವಲ್ಪ ಟೈಮ್ ತಗೊಂಡ ಧನುಷ್ ಅವರು ಇಡ್ಲಿ ಕಡೆ ಏನೋ ಪಿಕ್ಚರ್ ಮೇಲೆ ವರ್ಕ್ ಮಾಡತ್ತಿದ್ರು. ಈ ಪಿಕ್ಚರ್ ಅವರ ಸ್ವಂತ ಡೈರೆಕ್ಷನ್ ಮಾಡಿ ಮತ್ತು ಅವರ ಆಕ್ಟ್ ಮಾಡ್ಯಾರು. ಟ್ರೇಲರ್ ಬಾಳ್ ಚಲೋ ಐತಿ. ಇದು ಅಕ್ಟೋಬರ್ 1ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗತೈತಿ. 2025 ಫಸ್ಟ್ ಹಾಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅಷ್ಟೇ ಚಲೋ ಆಗಿರ್ಕಿಲ್ಲ. ಸೆಕೆಂಡ್ ಹಾಫ್ದಾಗ ಸೂಪ್ರಮ್ ಸೋ ಪಿಕ್ಚರ್ ಹ್ಯೂಜ್ ಬ್ಲಾಕ್ ಬಸ್ಟರ್ ಆತು. ಫಸ್ಟ್ ಹಾಫ್ದಾಗ ರಿಲೀಸ್ ಆಗಿದ್ದ ಕನ್ನಡ ಪಿಕ್ಚರ್ ಪೈಕಿ ವೀರಚಂದ್ರಹಾಸ ಪಿಕ್ಚರು ಒಂದ. ಈ ಪಿಕ್ಚರ್ ರವಿ ಬಸ್ರು ಅವರು ಡೈರೆಕ್ಟ್ ಮಾಡಿದ್ರು. ಈಗ ವೀರಚಂದ್ರಹಾಸ ಪಿಕ್ಚರ್ ಆಸ್ಕರ್ 2025 ಲಿಸ್ಟಿಗೆ ನಾಮಿನಿ ಆಗೈತಿ. ಇದು ಎಲ್ಲಾ ಕನ್ನಡಿಗರು ಹೆಮ್ಮೆ ಮತ್ತು ಖುಷಿ ಪಡುವ ವಿಚಾರ. ಅಲೈಸ್ ಇನ್ ಬಾರ್ಡರ್ಲ್ಯಾಂಡ್ ಸೀಸನ್ 1 ಮತ್ತು ಸೀಸನ್ 2 ಸೀರೀಸ್ ನೆಟ್ಫ್ಲಿಕ್ಸ್ದಾಗ ಅವಾಗ ಭಾಳ ಹವಾ ಮಾಡಿದ್ದು. ಈಗ ಮತ್ತು ಈ ಸೆಪ್ಟೆಂಬರ್ 25ನೇ ತಾರೀಕು ಸೀಸನ್ 3 ರಿಲೀಸ್ ಮಾಡ್ಯಾರು. ಈ ಸೀರೀಸ್ ಆಕ್ಷನ್ ಥ್ರಿಲ್ಲರ್ ಸರ್ವೈವಲ್ ಜಾನರ್ದಾಗ ಅದಾವು. ನಿಮಗೆ ಏನಾರು ಇಂಟ್ರೆಸ್ಟ್ ಇದ್ರೆ ನೆಟ್ಫ್ಲಿಕ್ಸ್ದಾಗ ಐತಿ, ನೋಡ್ರಿ. ಪ್ರಭಾಸ್ ಅವರ ಹಿಂದಿನ ಪಿಕ್ಚರ್ ಕಲ್ಕಿ 2898 ED 1000 ಕೋಟಿಗಿಂತ ಹೆಚ್ಚು ಕಲೆಕ್ಟ್ ಮಾಡಿ 2024 ಹ್ಯೂಜ್ ಬ್ಲಾಕ್ ಬಸ್ಟರ್ ಆಗಿತ್ತು. ಆ ಸಕ್ಸಸ್ ಆದ್ಮೇಲೆ ರಾಜಸಾಪ್ ಅನ್ನೋ ಪಿಕ್ಚರ್ದಾಗ ಆಕ್ಟ್ ಮಾಡತ್ತಿದ್ರು. ಈ ಪಿಕ್ಚರ್ದಾಗ ಸಂಜಯ್ ದತ್ತು ಅದಾರು. ಮಾಧುರಿ ಡಿಲಕ್ಸ್ ಅವರ ಡೈರೆಕ್ಷನ್ದಾಗ ಈ ಹಾರರ್ ಕಾಮಿಡಿ ಪಿಕ್ಚರ್ ಬರತೈತಿ. ನಾಳಿಗೆ ಅಂದ್ರೆ 29ನೇ ತಾರೀಕು ಈ ಪಿಕ್ಚರ್ ಟ್ರೇಲರ್ ಬಿಡತಾರು. ಪ್ರಭಾಸ್ ಅವ್ರ ಫ್ಯಾನ್ಸ್ ಇದ್ರ ಸಂಬಂಧ ವೇಟ್ ಮಾಡತಾರು. ಸೂರಿ ರಾಮಸ್ವಾಮಿ ಆಸ್ ನೌನ್ ಆಸ್ ಸುಕ್ಕಾ ಸೂರಿ ಅವರು ಯುವರಾಜ್ ಕುಮಾರ್ಗೆ ಆಕ್ಷನ್ ಕಟ್ ಹೇಳ್ತಾರಂತ ಸುದ್ದಿ ಇತ್ತು. ಅದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿರ್ಕಿಲ್ಲ ಅಂದ್ರೂ ಆಲ್ಮೋಸ್ಟ್ ಕನ್ಫರ್ಮ್ ಇತ್ತು. ಇಬ್ರು ಕಾಂಬೋದಾಗ ಪಿಕ್ಚರ್ ಬರುವುದು ಯಾಕೋ ಗೊತ್ತಿಲ್ಲ. ಈಗ ಸಡನ್ ಆಗಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗೈತಿ ಅಂತ ಟಾಕ್ಸ್ ಐತಿ. ನೋಡೋಣ್ರಿ ಮುಂದೆ ಯಾವಾಗಾರ ಇಬ್ರು ಕಾಂಬೋದಾಗ ಪಿಕ್ಚರ್ ನೋಡಕ್ ಸಿಗ್ತಿರ್ಬೋದು. ಇಷ್ಟ ಹೇಳಿ ಈ ವಿಡಿಯೋ ಇಲ್ಲೇ ಮುಗಿಸ್ತನು. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಬಾಯ್.